ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೆ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಮನೋಚ್ಛಿತಾ ಕಮುನಾ ಕುರು ಕುರು ಸ್ವಾಹ. ಎಲ್ಲ ದತ್ತಾತ್ರೇಯ ಸ್ವಾಮಿಯ ಭಕ್ತಾದಿಗಳಿಗೆ ನಿಮ್ಮೆಲ್ಲರ ಮನೆ ಮಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಮಹಾರಾಜರ ಕೃಪಾಶೀರ್ವಾದದಿಂದ ನಿಮ್ಮೆಲ್ಲರ ಸಹಾಯ ಸಹಕಾರ ಚಾಚಿರತಕ್ಕಂಥ ಹಸ್ತದಿಂದ ನಿಮ್ಮನೆ ಮಗ ಸಂತೋಷ್ ಪತಂಗೆ ತಕ್ಕ ಮಟ್ಟಿಗೆ ಒಂದು ಉನ್ನತ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದು ಹೇಳೋದಕ್ಕೆ ತುಂಬ ಖುಷಿ ವಿಚಾರ ಆಗುತ್ತೆ. ಯಶಸ್ವಿಯಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಬರುವ ರಾಮನವಮಿಯ ದಿನದಂದು 24ನೇ ವಾರದ ಒಂದು ಮಾಧುಕರಿ ಪ್ರಸಾದ ಸೇವೆಯನ್ನ ನಾವು ಪ್ರಾರಂಭಿಸ್ತಾ ಇದ್ದೀವಿ. ದತ್ತ ಮಹಾರಾಜರು ಇದನ್ನ ಸದೈವವಾಗಿ ಇದೇ ತರ ನಡೆಸ್ಕೊಂಡು ಹೋಗಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಒಂದು ಪ್ರಸಾದದ ಸೇವೆ ಅತ್ಯದ್ಭುತವಾಗಿ ನಡೀತಾ ಇದೆ. ಒಂದು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಬರೀ ಮೊಸರನ್ನದಿಂದ ಅಂದ್ರೆ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದು ಗಾಣಗಾಪುರದಿಂದ ಒಬ್ರು ಬರ್ತಾರೆ, ಅವ್ರ ಹೆಸರು ಹೇಳೋದು ಬೇಡ. ಸಂತೋಷ್, ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಾ, ಇಷ್ಟು ಸೇವೆ ಮಾಡ್ತಾ ಇದ್ದೀರಾ, ಇಷ್ಟು ಪೂಜೆ ಮಾಡ್ತಾ ಇದ್ದೀರಾ, ಆದರೆ ದಯಮಾಡಿ ಒಂದು ಮಾಧುಕರಿ ಸೇವೆಯನ್ನ ನೀವು ಪ್ರಾರಂಭ ಮಾಡಿ ಅಂತ ಹೇಳಿ ಅವರು ಹೇಳಿ ಹೋದ ಮೇಲೆ ಅವರ ಕೈಯಿಂದಾನೇ ಪ್ರಪ್ರಥಮವಾಗಿ ಒಂದು ಮೊಸರನ್ನ ಮಾಡಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ ಪಲಾವು, ಒಂದು ಕೇಸರಿ ಬಾತು, ಬಾಳೆಹಣ್ಣು, ಸ್ವೀಟು, ಇಷ್ಟು ವಸ್ತುಗಳನ್ನು ಪ್ರತಿ ಗುರುವಾರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನೋದಕ್ಕೆ ತುಂಬ ಖುಷಿ ವಿಚಾರ. ಮತ್ತೆ ಇನ್ನೊಂದು, ಈ ಗುರುವಾರ ರಾಮನವಮಿ ಇರುವ ಪ್ರಯುಕ್ತವಾಗಿ ಇವೆಲ್ಲ ಒಂದು ಪ್ರಸಾದದ ಜೊತೆ ತಿರ್ಗಾ ಅದ್ರ ಜೊತೆ ಪಾನಕ, ಮಜ್ಜಿಗೆ ಮತ್ತೆ ಕೋಸಂಬರಿ ಇವುಗಳನ್ನು ಕೂಡ ಹಂಚ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ನೋಡಿ, ಏನು ಇಲ್ಲದೆ ಬಂದು ಬೆಂಗಳೂರಲ್ಲಿ ಒಂದು ನೆಲೆ ಉರೋದ ಕಷ್ಟ. ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ನಿಮ್ಮ ಸಹಾಯ ಸಹಕಾರದಿಂದ ಇವತ್ತು ಇದು ನಡೀತಾ ಇದೆ. ಯಶಸ್ವಿಯಾಗಿ ಇದು ನಡೀತಾನೆ ಇರಲಿ ಅಂತ ಆ ದತ್ತ ಮಹಾರಾಜರಿಗೆ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದರ ಜೊತೆ ಒಂದು ನನ್ನ ಜೀವನದಲ್ಲಿ ಮೊನ್ನೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಸ್ವಾಮಿ ಪ್ರಕಟ ದಿವಸ. ಮೊನ್ನೆ ಶ್ರೀ ಸ್ವಾಮಿ ಸಮರ್ಥರ ಒಂದು ಪ್ರಕಟ ದಿವಸ ಶುಕ್ರವಾರ ನಡೀತು. ಅವತ್ತು ಏನಾಯ್ತಪ್ಪ ಅಂತಂದ್ರೆ, ನನಗೆ ಒಂದು ಆಸೆ ಇತ್ತು. ಏನಂತಂದ್ರೆ, ನಮ್ಮ ಮನೋಕಾಮನಾ ಸೇವಾ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಅಕೌಂಟು ಬ್ಯಾಂಕಿಗೆ ನಾವು ಎಲ್ಲ ಸಬ್ಮಿಟ್ ಮಾಡಿ ಆಗಿತ್ತು. ಸೊ ಚಾರ್ಟೆಡ್ ಅಕೌಂಟರ್ ಕಡೆಯಿಂದಾನು ಎಲ್ಲಾನು ಸಬ್ಮಿಟ್ ಮಾಡಿ ಆಗಿತ್ತು. ನಮಗೊಂದು ಆಸೆ ಏನಿತ್ತಂದ್ರೆ, ಅವತ್ತು ಅಂದ್ರೆ ಸ್ವಾಮಿ ಸಮರ್ಥರ ಒಂದು ಪ್ರಕಟ ದಿವಸ ಅಕೌಂಟ್ ಸ್ಟಾರ್ಟ್ ಆಗಬೇಕು, ಅದಕ್ಕೆ ಸುಮಾರು ಗುರುಗಳ ದುಡ್ಡು ಪ್ರಪ್ರಥಮವಾಗಿ ಹಾಕಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಖಂಡಿತವಾಗಿಯೂ ಅದು ಯಶಸ್ವಿಯಾಗಿ ಯಾವ ಥರ ಆಯಿತು ಅನ್ನೋದನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಗುರುವಾರದ ದಿವಸ ನಾನು ಒಂದು ಬೆಳಿಗ್ಗೆ 10 ಗಂಟೆಗೆ ಬ್ಯಾಂಕಿಗೆ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ಅಂದರೆ, ನೋಡಿ ಇವತ್ತಂತೂ ಆಗೋದು ತುಂಬಾ ಕಷ್ಟ, ಆದರೆ ನಿಮ್ಮ ಅದೃಷ್ಟ. ಬಟ್ ನೋಡಿ, ಈ ಒಂದು ಕೆಲಸದಗೋಸ್ಕರ, ಈ ಒಂದು ದೇವಸ್ಥಾನದ ಕಟ್ಟಡದ ವಿಚಾರವಾಗಿ ಪ್ರಾರಂಭಿಸಿರ್ತಕ್ಕಂಥ ಒಂದು ಅಕೌಂಟು ಅವತ್ತಿನ ದಿನ ಅದು ಪ್ರೊಸೀಜರ್ ಆಗದೇ ಇದ್ದಿದ್ರೆ ಅಥವಾ ಅವತ್ತಿನ ದಿನ ದುಡ್ಡು ಹಾಕದೇ ಇದ್ದಿದ್ರೆ ಎಲ್ಲೋ ಬರುವ ಗುರು ಪೂರ್ಣಿಮೆ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ದಿನದವರೆಗೂ ಕಾಯಬೇಕಾಗ್ತಾ ಇತ್ತು. ಅಲ್ಲಿವರೆಗೂ ಅಕೌಂಟ್ ಓಪನ್ ಆಗೋವರೆಗೂ ನಾವು ಏನೂ ಮಾಡೋಕ್ಕಾಗಲ್ಲ. ಒಂದು ಅಕೌಂಟ್ ಓಪನ್ ಆದಮೇಲೆ ಒಬ್ಬ ಗುರುಗಳ ಕೃಪಾಶೀರ್ವಾದದಿಂದ ಅದಕ್ಕೆ ದುಡ್ಡು ಹಾಕಿಸ್ಕೊಳ್ಳುವಂಥದ್ದು ತುಂಬಾನೇ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಬಟ್ ಇಲ್ಲಿ ಹೆಂಗಾಗುತ್ತೆ ಅಂದರೆ, ನೀವೇನೇ ಕೆಲಸ ಮಾಡಿ ಫೈನಲ್ ಸ್ವಾಮಿ ಏನು ನಿರ್ಧಾರ ಮಾಡ್ತಾರೆ ಅದೇ ಆಗುತ್ತೆ. ಓಕೆ, ಇಲ್ಲಿ ನಾನು ಅಲ್ಲಿ ಸೋತ್ಬಿಟ್ಟೆ. ನಾನು ದಿ ಎಂಡ್ ಮುಗಿದೋಯ್ತಪ್ಪ. ಎಲ್ಲಿವರೆಗೂ ನಾನು ವೇಟ್ ಮಾಡಿದೆ ಅಂದರೆ, ಮಧ್ಯಾಹ್ನ ಬೆಳಗ್ಗೆ 10 ಗಂಟೆಗೆ ನಾನು ಹೋಗಿ ಅದಕ್ಕೆ ಅಪ್ಲಿಕೇಶನ್ ಕೊಟ್ಟು, ಅದಕ್ಕಿಂತ ಮುಂಚೆನೆ ಸುಮಾರು 2 ತಿಂಗಳಿಂದ ಅದಕ್ಕೆ ಡಿಸ್ಕಸ್ ನಡೆದು ಫೈನಲ್ ಕ್ಲೈಮ್ಯಾಕ್ಸ್ ಆ ಡೇಟಿಗೆ ನಮಗೆ ಬೇಕು ಅಂತ ನಾನು ಅವ್ರ ಹತ್ರ ತುಂಬ ರಿಕ್ವೆಸ್ಟ್ಮೆಂಟ್ ಮಾಡಿ ತುಂಬಾನೇ ಬೇಜಾರಾಗಿನೂ ಅವ್ರಿಗೆ ಮಾತಾಡಿ ಆಗಿತ್ತು. ಯಾಕಂದ್ರೆ
ಆ ಸಮಯ, ಈಗ ನಾವು ಒಂದು ಮೈಂಡ್ ಸೆಟ್ ಅಲ್ಲಿ ಒಂದು ಏನೋ ಮಾಡ್ಬೇಕಪ್ಪ, ಸೊ ಏನೋ ಒಂದು ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡ್ತೀವಿ. ಸೊ ಅಲ್ಲಿ ನಾವು ಮಾಡ್ತೀವಿ ಅನ್ನೋಕ್ಕಿಂತ ಸ್ವಾಮಿ ಮಹಾರಾಜರು ಮಾಡ್ಸಕ್ ನಮ್ಮನ್ನ ನಿಲ್ಸಿದ್ದಾರೆ. ಸೊ ಈ ಸಮಯಕ್ಕೆ ಇದಾದ್ರೆ ತುಂಬಾನೇ ಒಳ್ಳೇದು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಬಟ್ ಅದು ಎಲ್ಲೋ ಅವತ್ತು ಆಗಲ್ಲ ಅಂತ ಫೈನಲ್ ಆಗೋಯ್ತು. ಮುಂದೆ ಏನಪ್ಪ ಮಾಡೋದು? ನಮ್ಮ ಆತ್ಮೀಯ ಗುರುಗಳಾಗಿರ್ತಕ್ಕಂಥವ್ರು ಅವರು ಬೆಂಗಳೂರಿಗೆ ಬಂದಿದ್ರು ಗಾಣಗಾಪುರದಿಂದ. ಅವ್ರು ಏನು ಮಾಡಿದ್ರು, ಸಂತೋಷ್ ನೀನು ನಾವು ಇಂಥ ಜಾಗದಲ್ಲಿದ್ದೀವಿ, ಸೊ ನೀವು ಬನ್ನಿ ಅಂತ ಹೇಳಿದ್ರು. ಅವತ್ತು ಸಿಕ್ಕಾಪಟ್ಟೆ ಮಳೆ, ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ನಾನು ನನ್ನ ಮೊಬೈಲ್ ಪೌಚ್ ಮೇಲೆ ಕವರ್, ಅದು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅದನ್ನು ಬೈಕಲ್ಲಿಟ್ಟು ನಾನು ಮೂವಿಂಗ್ ಆಗ್ತಾ ಇರ್ತೀನಿ. ಎಕ್ಸಾಕ್ಟ್ ಆಗಿ 6 ಗಂಟೆ 10 ನಿಮಿಷ ಏನೋ, 6 ಗಂಟೆ 10 ನಿಮಿಷಕ್ಕೇನೋ ಒಂದು ಫೋನ್ ಬರುತ್ತೆ ನನಗೆ. ನೋಡಿ ಎಷ್ಟು ಮಿರಾಕಲ್ ಅಂದರೆ, ಯಾರ ಫೋನು ಕೂಡ ಅವತ್ತು ನಾನು ರಿಸೀವ್ ಮಾಡೋ ಸಿಚುವೇಶನ್ ಇರಲಿಲ್ಲ. ಆನ್ ದಿ ವೇ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ ಟ್ರಾಫಿಕ್ ಎಷ್ಟು ಸಮಸ್ಯೆಯಲ್ಲಿ ಇರ್ತೀವಿ. ಸೊ ಟ್ರಾಫಿಕ್ ಟೈಮಲ್ಲಿ ಫೋನ್ ಎತ್ತಕ್ಕಾಗಲ್ಲ. ಸೊ ಅಂಥ ಒಂದು ಸಿಚುವೇಶನಲ್ಲೂ ಆ ಒಂದು ಸ್ವಾಮಿ ಮಹಾರಾಜರು ಏನು ನನಗೆ ಬುದ್ಧಿ ಕೊಟ್ಟರೋ ಏನೋ, ಗಾಡಿನ ಸೈಡ್ಗೆ ಹಾಕಿ ನಾನು ಅದನ್ನು ಫೋನ್ ರಿಸೀವ್ ಮಾಡಿದೆ. ಫೋನ್ ರಿಸೀವ್ ಮಾಡಿದ ಮೇಲೆ ಇಟ್ಸ್ ಅ ಗ್ರೇಟ್ ಮಿರಾಕಲ್. ಏನಪ್ಪ ಅಂದರೆ, ಅಲ್ಲಿ ಬ್ಯಾಂಕಿನ ಸಿಬ್ಬಂದಿಯಿಂದ ಸಾಯಂಕಾಲ 6 ಗಂಟೆ 15 ನಿಮಿಷಕ್ಕೆ ನನಗೊಂದು ಫೋನ್ ಬರುತ್ತೆ. ನೀವು ಯೋಚನೆ ಮಾಡಿ, ಎಲ್ಲ ಬ್ಯಾಂಕ್ಗಳು 5 ಗಂಟೆಗೆಲ್ಲ ಕ್ಲೋಸು. 6 ಗಂಟೆಗೆ 6:15ಕ್ಕೆ ನನಗೆ ಫೋನ್ ಮಾಡಿಬಿಟ್ಟು ಅವ್ರು ಏನಂತಾರೆ ಅಂದರೆ, ಸಂತೋಷ್ ಯುವರ್ ಅಕೌಂಟ್ ಈಸ್ ದತ್ತ ಮನೋಕಾಮನ ಅಕೌಂಟ್ ಈಸ್ ಆ್ಯಕ್ಟಿವೇಟ್, ಸೊ ಇನ್ನೊಂದು 1 ಅವರ್ ಬಿಟ್ಟು ನೀವು ಪ್ರಯತ್ನ ಮಾಡ್ಬೋದು. ಸೊ ನನಗೆ ಇಲ್ಲಿ ಏನಾಗಿದೆ ಅಂದರೆ, ಅದು ಬರೀ ಅಕೌಂಟ್ ಬಂದಿದೆ, ಅಕೌಂಟ್ ಆಕ್ಟಿವೇಟ್ ಆಗಿದೆ, ಬಟ್ ದುಡ್ಡು ಹಾಕೋರು ಅಷ್ಟೊಂದು ಡೀಪ್ ಆಗಿ ಹೋಗಿ ಪಾಪ ಮಾಡೋರು ಯಾರು? ಸ್ಕ್ಯಾನರ್ ಇದ್ಬಿಟ್ರೆ ಈಸಿಯಾಗಿ ಆಗೋಗ್ಬಿಡುತ್ತೆ, ಅದರಲ್ಲಿ ಏನು ಡೌಟೇ ಇರಲ್ಲ. ಸೊ ಏನಪ್ಪ ಇದು ಸಮಸ್ಯೆ? ಇಷ್ಟೆಲ್ಲ ಭಗವಂತ ಕೊಟ್ಟು ಮತ್ತೆ ಅರ್ಧಕ್ಕೆ ಯಾಕೆ ಇದನ್ನ ನಿಲ್ಲಿಸ್ದ ಅನ್ನೋ ಒಂದು ಬೇಜಾರಿಂದ ಆಗಿದಾಗಲಿ ಅಂಥೇಳಿ ಸುಮಾರು ಒಂದು 9 ಗಂಟೆಗೆ ನಾನು ಬಂದಮೇಲೆ ಇಲ್ಲಿ ನನಗೆ ಆತ್ಮೀಯರಾಗಿರ್ತಕ್ಕಂಥ ನನ್ನ ಗುರುಗಳಿಗೆ ನಾನು ಫೋನ್ ಮಾಡ್ತೀನಿ. ಬಟ್ ಸೂತಕ ಇರತಕ್ಕಂಥ ಒಂದು ಕಾರಣಾಂತರದಿಂದ ಅವರು ಅಕೌಂಟಿಗೆ ದುಡ್ಡು ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ಇವ್ರು ನೋಡಿ ಎಷ್ಟು ಒಂದು ಅದ್ಭುತ ಶಕ್ತಿ ಇರುತ್ತೆ ಅಂದರೆ, ಪ್ರತಿ ದಿವಸ ನಾನು ಬೆಳಿಗ್ಗೆ ಹೋಮ ಮಾಡ್ತೀನಿ, ದತ್ತ ಮಹಾರಾಜರ ಒಂದು ಸಂಕಲ್ಪ ಮಾಡ್ತೀನಿ. ಆ ಹೋಮದಲ್ಲಿ ಜಸ್ಟ್ ಹೋಮಕ್ಕೆ ಕೂತ್ಕೊಂಡಾಗ ಒಂದು ನೇಮ್ ಇಸ್ ಇಟ್ ಅ ಪಾಸ್ಡ್. ಬಟ್ ಅಲ್ಲಿ ರಾತ್ರಿ 10 ಗಂಟೆ 12 ಗಂಟೆವರೆಗೂ ಕೂಡ ಡಿಸ್ಕಸ್ ಆದಾಗ ನಾನು ಬೆಳಿಗ್ಗೆ ಅಮೌಂಟ್ ಹಾಕ್ತೀನಿ ಸಂತೋಷ್ ಅಂತ ಹೇಳಿರ್ತಕ್ಕಂಥ ಗುರುಗಳು ಅವ್ರ ಮನೆಯಲ್ಲಿ ಯಾರ್ದೋ ಒಂದು ನಿಧನ ಆಗಿರೋ ಕಾರಣಾಂತರವಾಗಿ ಅದು ಡ್ರಾಪ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡೋದು? ಅವ್ರು ನನಗೆ ಹೇಳಿರೋದು ಬೆಳಿಗ್ಗೆ 5 ಗಂಟೆ, ಅದಕ್ಕಿಂತ ಅವ್ರು ಹೇಳೋ 5 ಗಂಟೆ ಮುಂಚೆನೇ ನನಗೊಂದು ಮೆಸೇಜ್ ಆಗುತ್ತೆ. ಈ ಮೆಸೇಜ್ ಬರುತ್ತೆ ಇಲ್ಲಿಂದ ಈ ಗುರುಗಳಿಗೆ, ನೀನು ಫೋನ್ ಮಾಡು, ಅವ್ರ ಕೈಯಿಂದ ದುಡ್ಡು ಹಾಕ್ಸು ಅಂತ. ಬಟ್ ಆ ಒಂದು ಗುರುಗಳ ಹೆಸರು ನಮ್ಮ ಬೇರೆ ಯಾರೂ ಅಲ್ಲ, ದತ್ತ ಮಹಾರಾಜರು. ಅವತ್ತು ಒಂದು ಅಂದರೆ ಒಬ್ಬ ಭಕ್ತನಿಗೆ ಮೆಚ್ಚಿ ತಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಾಂಡದ ಸ್ವರೂಪದ ಒಂದು ಆ ಒಂದು ಶಿವಲಿಂಗದ ಮೇಲೆ ನಿಂತು ದತ್ತ ಮಹಾರಾಜರು ಅವರಿಗೆ ದರ್ಶನ ಕೊಟ್ಟಿರ್ತಕ್ಕಂತಹ ಒಂದು ಕುಟುಂಬ ಅದು. ಕುರುವಾಪುರ ಅನ್ನೋ ಒಂದು ಊರು ಬರುತ್ತೆ. ಸೊ ಅಲ್ಲಿ ಅವರು ದತ್ತ ಮಹಾರಾಜರ ಒಬ್ಬರ ಅರ್ಚಕರು, ಅವರ ವಂಶಸ್ಥರು. ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ಇಲ್ಲ ಅಪ್ಪಾಜಿ ಈ ಥರ ಆಗಿದೆ, ಸೊ ನಿಮ್ಮ ಕೈಯಿಂದ 11 ರೂಪಾಯಿ ಆದರೂ ಕೂಡ ನನಗೆ ಹಾಕಿದ್ರೆ ತುಂಬಾ ನಾನು ಖುಷಿ ಆಗುತ್ತೆ ಅಂತ ಹೇಳಿದಾಗ ಅವರು ಅದನ್ನು ಸೊ ಪಾಪ ಅವರು, ನಾನು ಬೆಳಗ್ಗೆ ಒಂದು 7 o'clock ಅವ್ರಿಗೆ ಫೋನ್ ಮಾಡಿದ್ದೆ. ಅಲ್ಲಿ ಎಲ್ಲೋ ಅವರು ಪಾಪ ಮರಿತಾರೋ ಮತ್ತೊಂದು ಮಾಡ್ತಾರೋ ಅಂಥೇಳಿ ನಾನು ಅಷ್ಟು ಹೇಳಿ ಸುಮ್ಮನಾಗೋಗ್ಬಿಟ್ಟೆ. ಅವರು ISFC ಕೋಡ್ನ ಆಪ್ರೇಟ್ ಮಾಡಬೇಕಾಗತ್ತೆ, ಅಕೌಂಟ್ ನಂಬರ್ ಆಪ್ರೇಟ್ ಮಾಡಬೇಕಾಗತ್ತೆ. ಇದು ತುಂಬ ರಿಸ್ಕಿ ಅನ್ನೋಕ್ಕಿಂತ ತುಂಬ ತಲೆಬೇನೆ ಕೆಲಸ. ಅಷ್ಟೊಂದು ಹೋಗಿ ಯಾರು ಮಾಡೋರು ಅನ್ನೋ ಒಂದು ಆ ಮೈಂಡ್ ಸೆಟ್ ಎಲ್ರಿಗೂ ಇರುತ್ತೆ. ಬಟ್ ಆ ಗುರುಗಳು ಬೇರೆದವ್ರ ಮುಖಾಂತರ ತಮ್ಮ ಮೊಬೈಲ್ನ ಅವ್ರಿಗೆ ಕೊಟ್ಟು, ಸೊ ಆ ಅಕೌಂಟ್ ನಂಬರ್ ಎಲ್ಲ ಪ್ರತಿಯೊಂದು ಅದರಲ್ಲಿ ಫೀಡ್ ಮಾಡಿ ಆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇಷ್ಟು ಅದ್ಭುತವಾಗಿತ್ತು ಆ ಘಟನೆ ಅಂದರೆ, ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅದು ಅವತ್ತಾಗತ್ತೆ ಅಂತ. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಇದು
ಮುಗದೆ ಹೋಯ್ತು, ಇಷ್ಟೊಂದು ಡೀಪಾಗಿ ತಲೆ ಕೆಡಿಸ್ಕೊಂಡು ಯಾರು ಮಾಡಲ್ಲ ಅಂತೇಳಿ. ಇದು ಒಂದು ಕಡೆ ಆಯಿತು. ತಿರ್ಗಾ ಅವರು ಹಾಕಿರ್ತಕ್ಕಂಥ ಅಮೌಂಟು 1001 ರೂಪಾಯಿ, ಅವ್ರು ಹಾಕಿರ್ತಕ್ಕಂಥ ಅಮೌಂಟ್. ಓಕೆ, ಸೊ ಅದೇ ತರಹ ಗದಗಿನಲ್ಲಿ ಒಬ್ಬ ಗುರುಗಳಿರ್ತಾರೆ, ಅವರ ಗುರುಗಳ ಹೆಸರು ಬೇಡ. ಸೊ ಅವ್ರಿಗೂ ಕೂಡ ಸ್ವಾಮಿ ಸಮರ್ಥರ ದೇವಸ್ಥಾನವನ್ನೇ ಅವರು ಕಟ್ಟಿಸಿ ಸಾಧನೆ ಮಾಡಿರ್ತಕ್ಕಂಥ ದತ್ತ ಮಹಾರಾಜರ ಸ್ವಾಮಿ ಸಮರ್ಥರ ಪರಮ ಭಕ್ತರವರು. ಆ ಮಹಾತಾಯಿನ ಕೂಡ ಅವರು ಒಲಿಸ್ಕೊಂಡಿದ್ದಾರೆ. ಅವರಿಗೆ ನಾನು ಫೋನ್ ಮಾಡಿದಾಗ ಅವರು ಒಂದು ದೊಡ್ಡ ದೇವಸ್ಥಾನದಲ್ಲಿ ಇದ್ದಾಗ ಆ ಒಂದು ಶಿವನ ದೇವಸ್ಥಾನದಿಂದಾನೇ ನನ್ನ ಮೈಂಡ್ ಸೆಟ್ ಹೆಂಗೆ ಇತ್ತು ಅಂದರೆ, ಸೊ ಅವ್ರ ಕೈಯಿಂದಾನು ದುಡ್ಡು ನಮ್ಮ ಒಂದು ದೇವಸ್ಥಾನದ ಟ್ರಸ್ಟಿಗೆ ಬಂದರೆ ತುಂಬಾ ಒಳ್ಳೆಯದು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ನನ್ನ ಕಾರಣಾಂತರಗಳಿಂದ ಅವರಿಗೆ ಕಾಂಟ್ಯಾಕ್ಟ್ ಆಗಲ್ಲ. ನಾನು ಏನು ಮಾಡ್ತೀನಿ, ಸ್ವಾಮಿ ಇದು ನಿಮ್ಮ ಚಿತ್ತ, ನೀವೇನು ಮಾಡ್ತೀರಾ ನೀವು ಮಾಡಿ ಅಂಥೇಳಿ ನಾನು ಅದನ್ನು ಅಲ್ಲಿಗೇನೆ ಆ ಪ್ರಯತ್ನನ ಕೈ ಬಿಟ್ಬಿಡ್ತೀನಿ. ಸೊ ನೀವು ನಂಬಲ್ಲ ವೀಕ್ಷಕರೇ, ಎಕ್ಸಾಕ್ಟಾಗಿ ಒಂದು 10 ಗಂಟೆಗೆ ನನಗೆ ಅವ್ರು ಫೋನ್ ಮಾಡ್ತಾರೆ. ಸಂತೋಷ್ ಚೆನ್ನಾಗಿದ್ರೆ ಎಲ್ಲನೂ ಸೊ ಮಾತಾಡ್ತಾರೆ. ಸೊ ಅವ್ರಿಗೆ ನಾನು ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಹೇಳ್ತೀನಿ, ಅವ್ರಿಗೂ ಕೂಡ ಹೇಳ್ತೀನಿ. ಏನಂತಂದರೆ, ಗುರುಗಳೇ ಈ ಥರ ದಯಮಾಡಿ ನೀವು ಒಂದು 11 ರೂಪಾಯಿ ಆದರೂ ನಮ್ಮ ಒಂದು ಮನೋಕಾಮನ ದತ್ತ ಮಂದಿರದ ಒಂದು ಟ್ರಸ್ಟಿಗೆ ನೀವು ನಿಮ್ಮ ಕೈಯಾರೇನೆ ಇದು ಪ್ರಾರಂಭ ಆಗಬೇಕು ಅಂತ ರಿಕ್ವೆಸ್ಟ್ಮೆಂಟ್ ಮಾಡಿದಾಗ ಅವರು ಆಯಿತು ಸಂತೋಷ್, ಖಂಡಿತವಾಗಿಯೂ ಹಾಕ್ತೀವಿ ಅಂತ ಹೇಳಿ ಅವರು ಹಾಕಿರ್ತಕ್ಕಂಥ ಅಮೌಂಟು 1111. ಓಕೆ, ಇಲ್ಲಿ ಇದು ಒಂದಾಯಿತು. ಸೊ ತದನಂತರ ಇನ್ನೊಬ್ಬರು ಭಕ್ತಾದಿಗಳು ಫೋನ್ ಮಾಡ್ತಾರೆ, ಸಂತೋಷ್ ನಾನು ಕೂಡ ಹಾಕ್ತೀನಿ ಅಂತೇಳಿ ಅವರು 101 ರೂಪಾಯಿ ಅಮೌಂಟನ್ನು ಆ ಒಂದು ದೇವಸ್ಥಾನದ ನಿರ್ಮಾಣದ ಕಾರ್ಯಕ್ಕೆ ಹಾಕ್ತಾರೆ. ಇಲ್ಲಿ ನೋಡಿ ಎಷ್ಟು ಒಂದು ಅದೃಷ್ಟ ಅಂತಂದರೆ, ಅವರು ಹಾಕಿರ್ತಕ್ಕಂಥ ಅಮೌಂಟು 1001 ರೂಪಾಯಿ, ಆ 0 ತೆಗೆದ್ರೆ 11 ಬರುತ್ತೆ. ಸೊ ಮತ್ತೊಬ್ಬರು 101 ರೂಪಾಯಿ ಹಾಕಿರ್ತಾರೆ, ಮಧ್ಯದಲ್ಲಿ 0 ಲೆಸ್ ಮಾಡಿದ್ರೆ 11 ಇಲ್ಲಿ ತಿರ್ಗಾ ಇವ್ರು ಹಾಕಿರ್ತಕ್ಕ ಅಮೌಂಟು 1111, ಅಂದರೆ 11 ಇದು ನಮ್ಮ ಮನೋಕಾಮನ ದತ್ತ ಮಹಾರಾಜರ ಸೇವಾ ಟ್ರಸ್ಟ್ಗೆ ಬಂದಿರತಕ್ಕಂಥ ಅಮೌಂಟಿನ ಒಂದು ಲೆಕ್ಕಾಚಾರ. ಅಂದರೆ 4 ಸಾರಿ 11 ಬಂದಿದೆ. ಇದು ಎಲ್ಲಿ ಮ್ಯಾಚ್ ಆಗುತ್ತೆ ಅಂತ ಅಂದರೆ, ನಮ್ಮ ದೇವಸ್ಥಾನಕ್ಕೆ ಶ್ರೀಚಕ್ರ ಬಂದಾಗ, ನಮ್ಮ ಶ್ರೀಚಕ್ರ ಸೊ ಒಂದು ಶೃಂಗೇರಿಯ ಶಾರದಾ ಪೀಠದ ಗುರುಗಳ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ತುಂಬಿರ್ತಕ್ಕಂಥ ಆ ಶ್ರೀಚಕ್ರ ಬಂದಿರತಕ್ಕಂಥ ಸಮಯ ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ದುಡ್ಡು ಎಷ್ಟು ಚೆನ್ನಾಗಿ ಅದು ಮ್ಯಾಚ್ ಆಗುತ್ತೆ ಅಂದರೆ, ಅದು ಬಂದಿರತಕ್ಕಂಥ ಡೇಟು 11ನೇ ತಾರೀಕು 11ನೇ ತಿಂಗಳು 11 ಗಂಟೆಗೆ ಕೊಟ್ಟಿರ್ತಕ್ಕಂಥ ದುಡ್ಡು 11,000 ರೂಪಾಯಿ ನೋಡಿ. ಸೊ ಇದು ನೀವು ಇದನ್ನ ಕಾಕತಾಳೀಯ ಅಂತ ಅನ್ಕೊಳ್ಳಿ, ಅಥವಾ ದೈವಿ ಶಕ್ತಿಯ ಒಂದು ಆಶೀರ್ವಾದ ಅನ್ಕೊಳ್ಳಿ. 11 ಆ ಶ್ರೀಚಕ್ರ ನಮ್ಮ ದೇವಸ್ಥಾನಕ್ಕೆ ಬಂದಾಗಲೂ ಕೂಡ 11 ಅನ್ನೋ ನಂಬರು 4 ಡಿಜಿಟ್ಸೇ ಅದು ಅಲ್ಲಿ ಫಾಲೋ ಆಗಿದೆ. 11ನೇ ತಾರೀಕು 11ನೇ ತಿಂಗಳು 11 ಗಂಟೆಗೆ 11,000 ರೂಪಾಯಿ ಕೊಟ್ಟಿರ್ತಕ್ಕಂಥ ಅದಕ್ಕೆ ದುಡ್ಡು. ಸೊ ಇಲ್ಲಿ ಮನೋಕಾಮನ ದತ್ತ ಮಂದಿರ ಸೇವಾ ಟ್ರಸ್ಟ್ ಅನ್ನೋದು ಫಸ್ಟ್ ಆಗಿ ಬಂದಿರತಕ್ಕಂಥ ದುಡ್ಡು 11. ಸೊ ಇಲ್ಲಿ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಇದು ಈ ಮಟ್ಟಕ್ಕಾಗತ್ತೆ. ನಾವು ಮಾಡುವಂಥ ಕೆಲಸಕ್ಕೆ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ಇಷ್ಟರ ಮಟ್ಟಿಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅದೇ ನಾನು ಇಲ್ಲಿ ಹೇಳುವಂಥ ವಿಚಾರ ಒಂದೇ, ನೀವು ನಿಮ್ಮ ಕೆಲಸ ಏನು ಅಂದರೆ ನಾಮಸ್ಮರಣೆ. ನಾನು ಮಾಡಿದ್ದು ಕೂಡ ಅಷ್ಟೇ. ಯಾಕಂದರೆ ನಮ್ಮ ಪ್ರಯತ್ನ ಮಿಕ್ಕಿ ಕೈ ಬಿಟ್ಟು ಹೋದಾಗ ಅಲ್ಲಿ ಸ್ವಾಮಿ ಸಮರ್ಥರಿಗೆ ಕೈ ಜೋಡಿಸಿ ಅವರೊಂದು ನಾಮಸ್ಮರಣೆ ನಾನು ಮಾಡ್ಕೊಂಡು ಹೋಗ್ತಾ ಇರೋದು ಇವತ್ತು ಕೂಡ ಇಲ್ಲಿ ಬಂದು ನಿಂತ್ಕೊಂಡಿದೆ. ಅನ್ನದಾನ ಸೇವೆ ಅಂತೂ ನಿಜವಾಗಿಯೂ ಅಲ್ಟಿಮೇಟ್ ಆ್ಯಂಡ್ ಅದ್ಭುತ. ಅದು ಎಷ್ಟರ ಮಟ್ಟಿಗೆ ಅದು ಒಂದು ರಿಸಲ್ಟ್ ಬರ್ತಾ ಇದೆ ಅದರಿಂದ ಅಂದರೆ, ಸೊ ಪ್ರತಿ ವಾರ ಡೆವಲಪ್ಮೆಂಟ್ ಆಗ್ತಾ ಇದೆ. ಕೋಟಿ ನಮಸ್ಕಾರ ಆ ಭಗವಂತ ದತ್ತ ಮಹಾರಾಜರಿಗೆ, ಅವರ ಒಂದು ಕೃಪಾಶೀರ್ವಾದದಿಂದ, ಅವರು ಕೊಟ್ಟ ಭಿಕ್ಷೆಯಿಂದ. ನೋಡಿ ಈ ವಸ್ತ್ರ ಇದು ನನಗೆ ಗಾಣಗಾಪುರ ನಿರ್ಗುಣ ಪಾದುಕೆ ಮೇಲೆ
ಏಸಿರ್ತಕ್ಕಂಥ ವಸ್ತ್ರ ಇದು. ನಿಜವಾಗಿಯೂ ಧನ್ಯೋಸ್ಮಿ ಅನಿಸುತ್ತೆ ನನ್ನ ಜನ್ಮ, ಧನ್ಯೋಸ್ಮಿ ಅನಿಸುತ್ತೆ ನನ್ನ ಒಂದು ಈ ಒಂದು ಹುಟ್ಟಿರ್ತಕ್ಕಂಥ ಕೆಲಸ. ಸೊ ಈ ಮಟ್ಟಕ್ಕೆ ಆಗುತ್ತೆ ಅನ್ನೋದು ನಾವು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ಖಂಡಿತವಾಗಿಯೂ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ದೇವಸ್ಥಾನ ಕಟ್ಟಿಸೋದಕ್ಕೆ ಅಂತಾನೆ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಅದ್ಭುತ ಕಾರ್ಯ ಖಂಡಿತವಾಗಿಯೂ ದತ್ತ ಮಹಾರಾಜರು ಇವತ್ತೆಲ್ಲ ನಾಳೆ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಮಾಡ್ತಾರೆ. ಅಲ್ಲೆಲ್ಲ ಭಕ್ತಾದಿಗಳು ಬಂದು ಅವರ ಅವರ ಒಂದು ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ ಕೂಡ ಆ ಒಂದು ದೇವಸ್ಥಾನದಿಂದ ಬಗೆಹರಿಯುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.